ವಯನಾಡು ಗುಡ್ಡ ಕುಸಿತದಿಂದ ಸಾವಿನ ಸಂಕೋಲೆಯಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ. ಸತತ 4 ದಿನದಿಂದ ಗುಡ್ಡದ ಅಡಿಯಲ್ಲೂ ಮೃತದೇಹಗಳೇ ಇದ್ರೆ ನೀರಿನಲ್ಲೂ ಶವಗಳೇ ತೇಲಿ ಬರ್ತವೆ. ಒಂದೇ ದಿನದಲ್ಲಿ ಸ್ಟೀಲ್ ಬ್ರಿಡ್ಜ್ ನಿರ್ಮಿಸಿ ಸೇನೆ ದಾಖಲೆಯನ್ನು ನಿರ್ಮಿಸಿದೆ. ಈ ಸುದ್ದಿಯನ್ನು ನೋಡೋಣ ಕರಾಳ ಕೇರಳ ನ್ಯೂಸ್ ಟಾಪ್ನಲ್ಲಿ. ಇದು ಮುಂಡಕೈನ ಪ್ರಾಥಮಿಕ ಶಾಲೆ ಮೈದಾನ. ವರ್ಷದ ಹಿಂದಷ್ಟೇ ಶಾಲಾ ಮಕ್ಕಳು ಆಸೆಯಿಂದ ಸೈಕಲ್ ಏರಿ ಸುತ್ತಾಡಿದ್ರು. ಟೀಚರ್ ಒಬ್ಬರು ಆಸೆಯಿಂದ ಕೊಡಿಸಿದ್ದ ಸೈಕಲ್ನಲ್ಲಿ ಒಬ್ಬರಾದ ಮೇಲೊಬ್ಬರು ವಿದ್ಯಾರ್ಥಿನಿಯರು ಮೈದಾನದ ಸುತ್ತ ರೌಂಡ್ಸ್ ಹಾಕಿದ್ರು. ಆದ್ರೀಗ ಇದೇ ಮೈದಾನ ಈಗ ಗುಡ್ಡ ಕುಸಿತದಿಂದ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ, ಕೆಸರು ಮಯವಾಗಿದೆ. ಇನ್ನು ದುರಂತ ಅಂದ್ರೆ ಇದೇ ಶಾಲೆಯ 3 ವಿದ್ಯಾರ್ಥಿನಿಯರು ಉಸಿರು ನಿಲ್ಲಿಸಿದ್ದಾರೆ. ವಯನಾಡಿನಲ್ಲಿ ಬೀಡು ಬಿಟ್ಟಿರುವ ಭಾರತೀಯ ಸೇನೆಯು ಸವಾಲುಗಳನ್ನೇ ಮೆಟ್ಟಿ ನಿಂತು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡ್ತಾ ಇದೆ. ಮಣ್ಣಿನಡಿ ಸಿಲುಕಿರೋರನ್ನ ರಕ್ಷಿಸುತ್ತಲೇ ನೆರವಿನ ಸೇತುವೆ ನಿರ್ಮಿಸಿ ಯಶಸ್ವಿಯಾಗಿದೆ. ಕೇವಲ ಒಂದೇ ದಿನದಲ್ಲಿ ದಾಖಲೆಯ ಬೈಲಿ ಸೇತುವೆ ನಿರ್ಮಿಸಿದೆ. ಇರುವನಿಫ್ಜಾ ನದಿಯ ಮೇಲೆ ಮುಂಡಕೈನಿಂದ ಚೂರಲ್ಮಲಾವನ್ನ ಸಂಪರ್ಕಿಸುವ ಸೇತುವೆಯು ಸಂಚಾರಕ್ಕೆ ಮುಕ್ತವಾಗಿದೆ. 24 ಟನ್ ತೂಕ ಹೊರುವ ಸಾಮರ್ಥ್ಯ ಈ ಬೈಲಿ ಸೇತುವೆಗಿದೆ. ಸೇತುವೆ ಕಾರ್ಯ ಪೂರ್ಣಗೊಂಡ ಬಳಿಕ ಸೇನಾ ಕಮಾಂಡರ್ ಮೊದಲ ಬಾರಿಗೆ ವಾಹನ ಚಲಾಯಿಸಿದ್ರು. ನರಕ ಸದೃಶ ಪ್ರದೇಶದಲ್ಲಿ ಸೇನೆಯಿಂದ ಸ್ತ್ರೀ ಶಕ್ತಿ ಕೂಡ ಸೇತುವೆ ನಿರ್ಮಾಣಕ್ಕೆ ಹೆಗಲು ಕೊಟ್ಟಿದ್ದಾರೆ. ಮೇಜರ್ ಸೀತಾ ಶೆಲ್ಕೈ ಮತ್ತು ಭಾರತೀಯ ಸೇನೆಯ ಇಂಜಿನಿಯರ್ಸ್ ರೆಜಿಮೆಂಟ್ನ ತಂಡವು ಸೇತುವೆ ನಿರ್ಮಿಸುವ ಕಾರ್ಯದಲ್ಲಿ ಸಂದಿಗ್ಧ ಪರಿಸ್ಥಿತಿಯನ್ನು ಲೆಕ್ಕಿಸದೆ ಕರ್ತವ್ಯದಲ್ಲಿ ನಿರತರಾಗಿದ್ರು. ಮಳೆ ಮತ್ತು ಗುಡ್ಡ ಕುಸಿತದಿಂದಾಗಿ ವಯನಾಡಿನಲ್ಲಿ ಹಲವು ಟೆಲಿಕಾಂ ಕಂಪನಿಗಳ ಮೊಬೈಲ್ ಟವರ್ ಉರುಳಿ ಬಿದ್ದಿದ್ವು. ಇದರಿಂದ ಸಂವಹನವೇ ಸಾಧ್ಯವಾಗದೆ ಹಲವರು ಕಂಗಾಲಾಗಿದ್ರು. ಇದರ ಮಧ್ಯೆಯೂ ರಕ್ಷಣಾ ತಂಡಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ನೆರವಿನಿಂದ ಟೆಲಿಕಾಂ ಸಂಸ್ಥೆಗಳಿಂದ ದುರಸ್ತಿ ಕಾರ್ಯ ನಡೀತಾ ಇದೆ. ವಯನಾಡಿನ ದುರಂತಕ್ಕೆ ಈ ಫೋಟೋ ಸಾಕ್ಷಿಯಾಗಿತ್ತು. ಪ್ರವಾಹದಿಂದ ನಾಶವಾಗಿದ್ದ ಮನೆಯಲ್ಲಿ ಬಿದ್ದಿದ್ದ ಈ ಫೋಟೋವನ್ನ ಕಂಡು 3 ಮೃತಪಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಆದ್ರೀಗ ಚೋರಲ್ಮಲಾದಲ್ಲಿ 3500 ಜನ ರಕ್ಷಣೆಯಾಗಿದ್ದು ಅದರಲ್ಲಿ ಇವರು ಇದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಚೂರಲ್ಮಲಾದಲ್ಲಿ ನೀರು ಹರಿವಿನ ಅಬ್ಬರ ತಗ್ಗಿಲ್ಲ. 3ನೇ ದಿನವೂ ರಕ್ಷಣಾ ಕಾರ್ಯ ಮುಂದುವರೆದಿದ್ದು ಅವಶೇಷಗಳಾದ ಮನೆಗಳೇ ಪ್ರವಾಹದ ಕಥೆಗಳನ್ನ ಹೇಳ್ತಾ ಇವೆ. ಮರದ ದಿಮ್ಮಿಗಳು, ಬಂಡೆಗಳಿಂದ ನದಿ ಸಂಪೂರ್ಣ ಪ್ರಕ್ಷುಬ್ಧವಾಗಿದೆ. ವಯನಾಡಿನ ಚೂರಲ್ಮಲಾ ಮುಂಡಕೈನಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ, ಸದ್ಯಕ್ಕೆ ಏನು ಈ ಒಂದು ಪ್ರದೇಶದಲ್ಲಿ ಭೂಕುಸಿತ ಆಗಿತ್ತು, ಈ ಒಂದು ಭೂಕುಸಿತ ಮೇಘ ಸ್ಫೋಟವಾಗಿ ಇಂಥ ಭೂಕುಸಿತ ಸಂಭವಿಸಿದಂತಹ ಪ್ರದೇಶ ಇವಾಗ ಏನು ಅಕ್ಷರಶಃ ನರಕ ಆಗಿದೆ. ಏಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಒಂದು ಪ್ರದೇಶದಿಂದ ಎಲ್ಲರೂ ಕೂಡ ಈಗ ತಮ್ಮ ಮನೆಗಳನ್ನ ಬಿಟ್ಟು ಹೋಗಿದ್ದಾರೆ. ಇದೆಲ್ಲದರ ನಡುವೆ ದುರಂತ ಸ್ಥಳಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿನ್ನೆ ಭೇಟಿ ನೀಡಿದ್ರು. ಸಹೋದರಿ ಪ್ರಿಯಾಂಕಾ ಜೊತೆ ಆಗಮಿಸಿದ್ದ ರಾಹುಲ್ ನಿಪ್ಪಾಡಿ ಆಸ್ಪತ್ರೆಯಲ್ಲಿ ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿದ್ರು. ನಮ್ಮ ತಂದೆಯನ್ನ ಕಳೆದುಕೊಂಡಾಗ ಆಗಿದ್ದ ನೋವು ಈಗ ಆಗ್ತಾ ಇದೆ ಅಂತ ಭಾವುಕರಾಗಿ ಮಾತನಾಡಿದ್ರು. I feel how I felt when my father died. That I've seen so many people. I remember what I felt when my father died. Here people have not just lost a father, they've lost the whole family, entire family, brother, sister, mother, father. So I know what I felt, and this is much worse than that. And it's not one person who's feeling it, it's thousands of people who are feeling it.